ಕೈಲಿ ಎಷ್ಟಿದೆ ಅಷ್ಟರಲ್ಲಿ ಮಿಕ್ಕಿದ ಲೋನ್ ಮಾಡಿಸ್ಬಿಟ್ಟು ಕೊಡೋ ಜವಾಬ್ದಾರಿ ನಮ್ಮದು. ನೀವು ಇದು ಏನೇ ಲೋನ್ ಬೇಕಂದ್ರೆ ಅವ್ರು ಸಿಬಿಲ್ ಚೆನ್ನಾಗಿದೆ ನಾವೇ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಂಡು ಮಿಷಿನ್ ಕೊಡ್ತೀವಿ, ನಾವೇ ಸಪ್ಲೈ ಕೊಡ್ತೀವಿ. ಪ್ಲೇಟು ನಾವೇ ಬೈಬ್ಯಾಕ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ 3 ಡೈ ಮಿಷಿನು, ಬ್ರಾಂಡೆಡ್ ಮೋಟ್ರು, ಯಾವುದು ಕೂಡ ಲೋಕಲ್ ಪ್ರಾಡಕ್ಟ್ ಬಳಸಲ್ಲ. CNC ಮೆಟೀರಿಯಲ್, CNC ಡೈ, ಹೆವಿ ಫ್ರೇಮು ನಮಗೆ ಕೊಡಿ. ನಿಮ್ಮ ಕೈಲಿ ಅದಕ್ಕಿಂತ ಜಾಸ್ತಿ ಸೇಲ್ ಮಾಡೋಕ್ಕಾದ್ರೆ ನಿಮ್ಮ ಸಾಮರ್ಥ್ಯ ಸೇಲ್ ಮಾಡ್ಕೊಳ್ಳಿ, ಇಲ್ವಾ ವರ್ಷವಿಡೀ ಖರೀದಿ ಮಾಡ್ತೀವಿ ನಮಗೆ ಕೊಡಿ. ನಾವು ಮ್ಯಾನುಫ್ಯಾಕ್ಚರರ್ ಕೂಡ ಹೌದು ಆಗಿರೋದ್ರಿಂದ ನಮ್ಮಲ್ಲಿ ಚೆನ್ನಾಗಿರೋದು ಯೂಸ್ ಮಾಡಿ ನಮ್ಗೆ ಓಕೆ ಆದ್ಮೇಲೆ ನಾವು ಮಿಷಿನ್ ಸೇಲ್ ಮಾಡೋಕೆ ಇಟ್ಟಿವಿ. ಒಂದು 2,500 3 ಸಾವಿರದವರೆಗೂ ಪ್ರೊಡಕ್ಷನ್ ಮಾಡ್ಬೋದು. ಒಂದು 3,000 ರೂಪಾಯಿ ಲಾಭ ತಗೊಳ್ಬೋದು. ಒಂದು 3,000 ರೂಪಾಯಿ ಒಂದು ಡೈ ತಗೋಬೋದು. ಹೌದು, ಅದಕ್ಕಿಂತ ಜಾಸ್ತಿ ಕಷ್ಟ ಬೀಳ್ತೀನಿ ಅಂದರೆ ಅದಕ್ಕಿಂತ ಜಾಸ್ತಿ ಮಿಷಿನು. ಇದರಲ್ಲಿ 3 ಡೈದು ಒಂದು ಪಾರ್ಟ್ ಬರುತ್ತೆ ಮತ್ತು 3 ಡೈದು ಒಂದು ಪಾರ್ಟ್ ಬರುತ್ತೆ. ಓಕೆ, ಇದರಲ್ಲಿ 10, 12, 8 ಮತ್ತು 6 ಇಲ್ಲಿಗ 4 ಸೈಜ್ ಪ್ಲೇಟ್ ಬರುತ್ತೆ. 4 ಸೈಜ್ ಪ್ಲೇಟ್ ಬರುತ್ತೆ. ನಿಮ್ಮ ಅಡಿಕೆ ಹಳ್ಳಿಯಲ್ಲಿ ಯಾವುದು ವೇಸ್ಟ್ ಬರಲ್ಲ. ನಿಮ್ಮ ಹಳ್ಳಿ ಕಡೆ ಸಿಗುತ್ತೆ ರಾ ಮೆಟೀರಿಯಲ್ಲು, ನೀವೇ ತಂದು ನೀವೇ ಕೆಲಸ ಮಾಡಿ ನೀವೇ ಲಾಭ ಮಾಡ್ಬೋದು. ನಮಸ್ತೆ ಸರ್, ಇದು ಅಡಿಕೆ ಎಲೆ ತಟ್ಟೆ ಮಿಷಿನ್ ಇದೆ ನಿಮ್ಮ ಹತ್ರ? ಹೌದು. ಇದರಲ್ಲಿ ಎಷ್ಟು ವೇರಿಯಂಟ್ ಸಿಗುತ್ತೆ, ಯಾವುದೆಲ್ಲ ಕ್ವಾಲಿಟಿ ಸಿಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಾಗೂ ನಿಮ್ಮ ಇದು ಊರು, ನಿಮ್ಮ ಹೆಸರು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ಸರ್ ನಮಸ್ತೆ, ನನ್ನ ಹೆಸರು ಶರತ್ ಅಂತ ಹೇಳಿ, ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಸೋಮಲಾಪುರದಿಂದ ಮಾತಾಡ್ತಾ ಇರೋದು. ಓಕೆ ಸರ್, ಇದು 6 ಡೈ ಮಿಷಿನು. ಇದರಲ್ಲಿ 3 ಡೈದು ಒಂದು ಪಾರ್ಟ್ ಬರುತ್ತೆ ಮತ್ತು 3 ಡೈದು ಒಂದು ಪಾರ್ಟ್ ಬರುತ್ತೆ. ಓಕೆ, ಇದರಲ್ಲಿ 10, 12, 8 ಮತ್ತು 6 ಇಲ್ಲಿಗ 4 ಸೈಜ್ ಪ್ಲೇಟ್ ಬರುತ್ತೆ. 4 ಸೈಜ್ ಪ್ಲೇಟ್ ಬರುತ್ತೆ. ನಿಮ್ಮ ಅಡಿಕೆ ಹಳ್ಳಿಯಲ್ಲಿ ಯಾವುದು ವೇಸ್ಟ್ ಬರಲ್ಲ. ನಿಮ್ಮ ಹಳ್ಳಿ ಕಡೆ ಸಿಗುತ್ತೆ ರಾ ಮೆಟೀರಿಯಲ್ಲು, ನೀವೇ ತಂದು ನೀವೇ ಕೆಲಸ ಮಾಡಿ ನೀವೇ ಲಾಭ ಮಾಡ್ಬೋದು ಈ ಮಿಷಿನಲ್ಲಿ. ಸರ್, ಒಂದು ದಿನದಲ್ಲಿ ಪ್ರೊಡಕ್ಷನ್ ನಮ್ಮ ರೈತರು ಇಬ್ಬರಿದ್ರೆ ಎಷ್ಟು ತಗೋಬಹುದು ಸರ್? ಒಂದು ಫ್ಯಾಮಿಲಿ ಅಂದರೆ ಒಂದು 2,500 3 ಸಾವಿರದವರೆಗೂ ಪ್ರೊಡಕ್ಷನ್ ಮಾಡ್ಬೋದು. ಒಂದು 3,000 ರೂಪಾಯಿ ಲಾಭ ತಗೊಳ್ಬೋದು. ಒಂದು 3,000 ರೂಪಾಯಿ ಒಂದು ಡೈ ತಗೋಬಹುದು. ಹೌದು, ಅದಕ್ಕಿಂತ ಜಾಸ್ತಿ ಕಷ್ಟ ಬೀಳ್ತೀನಿ ಅಂದರೆ ಅದಕ್ಕಿಂತ ಜಾಸ್ತಿ ಲಾಭ ತಗೊಬೋದು. ಅದಕ್ಕಿಂತ ಜಾಸ್ತಿ ಲಾಭ ತಗೋಬಹುದು. ಹೌದು ಸರ್, ಈಗ ಮಿಷಿನ್ ಕೊಡ್ತಾ ಇದ್ದೀರಾ, ಮಿಷಿನ್ ಅಲ್ಲಿ ಎಷ್ಟೆಲ್ಲ ಕ್ವಾಲಿಟಿ ಸಿಗುತ್ತೆ ನಿಮ್ಮಲ್ಲಿ? ಸರ್ 3 ವೇರಿಯಂಟ್ ಇದೆ. 3 ವೇರಿಯಂಟ್ ಸಿಗುತ್ತೆ. ಮಿಡಲ್ ಇದು, ಇದಕ್ಕಿನ ಲೋ ಇದೆ, ಇದಕ್ಕಿನ IL 2 ಇದೆ. ಟೋಟಲ್ 4 ವೇರಿಯಂಟ್ ಬರುತ್ತೆ. 4 ವೇರಿಯಂಟ್ ಬರುತ್ತೆ. ಇದು ಆಕ್ಚುಲಿ ಈ ಮಿಷಿನ್ ಬಂದ್ಬಿಟ್ಟು 4 ವರ್ಷದ ಮಿಷಿನ್. ನಾನು ಯಾವುದೇ ಹೊಸ ಮಿಷಿನ್ ಇಟ್ಕೊಂಡು ರಿವ್ಯೂ ಕೊಡ್ತಾ ಇಲ್ಲ. ಹೊಸ ಮಿಷಿನ್ ತೋರಿಸ್ಬಿಟ್ಟು ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು, ಯಾರು ಬೇಕಾದ್ರೂ ಸೇಲ್ ಮಾಡ್ಬೋದು. ಇದು ಆಕ್ಚುಲಿ 4 ವರ್ಷದ ಮಿಷಿನ್. ಈ ಮಿಷಿನಲ್ಲಿ ರಿವ್ಯೂ ಕೊಡ್ತಾ ಇದ್ದೀನಿ ನಾನು. ಈಗಲೂ ವರ್ಕಿಂಗ್ ಕಂಡೀಷನ್ ಇದೆ. ಇವಾಗ್ಲೂ ಫ್ಯಾಮಿಲಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಡೈಲಿ ಇದರಲ್ಲೂ 3,030 ತೆಗಿತಾ ಇದೀವಿ. ಸರ್, ಈಗ ರಾ ಮೆಟೀರಿಯಲ್ ಅಂತೇಳಿ ಹೇಳಿದ್ರಲ್ಲ, ರಾ ಮೆಟೀರಿಯಲ್ ಈಗ ಕೆಲವು ಕಡೆ ಅಡಿಕೆ ಎಲೆ ಇಲ್ಲದ ಜಾಗದಲ್ಲೂ ಕೇಳ್ತಾರೆ, ಅಲ್ಲಿಗೆ ನೀವು ರಾ ಮೆಟೀರಿಯಲ್ ಸಪ್ಲೈ ಕೊಡ್ತೀರಾ? ಸರ್, ಇವಾಗ ಗುಬ್ಬಿ ತಾಲೂಕಲ್ಲಿ ರಾ ಮೆಟೀರಿಯಲ್ ಹೆಚ್ಚಾಗಿ ತಮಿಳ್ನಾಡು ಕಡೆನೇ ಹೋಗ್ತಾ ಇದೆ. ನಮ್ಮ ಲೋಕಲ್ ಅವ್ರು ಯಾರಾದ್ರೂ ಫ್ಯಾಕ್ಟ್ರಿ ಮಾಡಿದ್ರೆ ಕೊಡಕ್ಕೆ ನಮ್ಗೇನು ತೊಂದರೆ ಇಲ್ಲ, ಡೋರ್ ಡೆಲಿವರಿ ಕೊಡ್ತೀವಿ. ಓಕೆ, ಆ ಪ್ಲೇಟು ಅಷ್ಟೇನೆ, ನಮ್ಮ ಮಿಷಿನ್ ಪ್ಲೇಟ್ ನಮಗೆ ಕೊಡಿ. ನಿಮ್ಮ ಕೈಲಿ ಅದಕ್ಕಿಂತ ಜಾಸ್ತಿ ಸೇಲ್ ಮಾಡೋಕ್ಕಾದ್ರೆ ನಿಮ್ಮ ಸಾಮರ್ಥ್ಯ ಸೇಲ್ ಮಾಡ್ಕೊಳ್ಳಿ, ಇಲ್ವಾ ವರ್ಷವಿಡೀ ಖರೀದಿ ಮಾಡ್ತೀವಿ ನಮಗೆ ಕೊಡಿ. ನಾವು ಮ್ಯಾನುಫ್ಯಾಕ್ಚರರ್ ಕೂಡ ಹೌದು ಆಗಿರೋದ್ರಿಂದ ನಮ್ಮಲ್ಲಿ ಚೆನ್ನಾಗಿರೋದು ಯೂಸ್ ಮಾಡಿ ನಮ್ಗೆ ಓಕೆ ಆದ್ಮೇಲೆ ನಾವು ಮಿಷಿನ್ ಸೇಲ್ ಮಾಡೋಕ್ಕೆ ಇಟ್ಟಿರೋದು. ಸರ್, ಈಗ ಇದು ಅಡಿಕೆಯಲ್ಲಿ ಬೈಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರಿ. ಅಡಿಕೆಯಲ್ಲಿ ಬೈಬ್ಯಾಕ್ ಮಾಡ್ಬೇಕಾದ್ರೆ ಈಗ ಅವರು ಒಂದು ರೇಟ್ ಸಿಕ್ತಾಗ ಕೊಡ್ತಿರ್ತಾರೆ ಸೀಸನ್ ಟೈಮಲ್ಲಿ, ಅನ್ಸೀಸನ್ ಟೈಮಲ್ಲಿ ರೇಟ್ ಇರಲ್ಲ. ವ್ಯಾಪಾರ ಸರ್ ನಮ್ದು, ವ್ಯಾಪಾರ ಅಲ್ಲ. ಈಗ ಕಸ್ಟಮರ್ ಎಲೆ ಪ್ರೊಡಕ್ಷನ್ ತಗೊಂಡು ಬೈಬ್ಯಾಕ್ ಮಾಡ್ದಂಗಿದ್ರೆ ಕಷ್ಟ ಆಗುತ್ತೆ, ಹಂಗಾಗಿ ನೀವು ಅದನ್ನು ಬೈಬ್ಯಾಕ್ ಮಾಡ್ತೀರಾ? ಸರ್, ನಮ್ದು ಅಲ್ದಲ್ಲೇ ಇರೋ ಫ್ಯಾಕ್ಟ್ರಿಗಳಲ್ಲೂ 15-20 ಫ್ಯಾಕ್ಟ್ರಿಗಳಲ್ಲೂ ರೆಡಿ ಬೈಬ್ಯಾಕ್ ಮಾಡ್ತಾ ಇದೀವಿ. 15 ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡ್ ಬಂದಿದೀವಿ. ನಾವು ಹೊಸಬ್ರೇನಲ್ಲ. ನೀವು ಶರತ್ ಅಂತ ಹೇಳಿ ಆಲ್ ಓವರ್ ತಮಿಳ್ನಾಡು, ಕರ್ನಾಟಕ ಯಾರ ಹತ್ರನಾದ್ರೂ ಕೇಳಿ, ಹೆಸರಿದೆ. ಸರ್, ಈಗ ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಕೊಡ್ತಾ ಇದೆ? ಹೌದು ಸರ್, ತಮಿಳ್ನಾಡು ಆಲ್ ಓವರ್ ಡೋರ್ ಡೆಲಿವರಿ ಇದೆ. ತಮಿಳ್ನಾಡು ಆಲ್ ಓವರ್ ಡೋರ್ ಡೆಲಿವರಿ ಇದೆ ನಮ್ದು ಮೆಟೀರಿಯಲ್. ಕರ್ನಾಟಕ ಡೋರ್ ಡೆಲಿವರಿ ಕೊಡ್ತಾ ಇದ್ದಾರೆ? ಹೌದು ಸರ್, ಕೊಡ್ತಾ ಇದೀವಿ. ಈಗ ಸರ್, ಈಗ ಮೇನ್ ಆಗಿ ಬಂದ್ರೆ ಕಸ್ಟಮರ್ಸ್ ಕೇಳಿದ್ರೆ ಸರ್ವಿಸ್ ಕೇಳ್ತಾರೆ. ಹೌದು, ಸರ್ವಿಸ್ ಯಾವ ರೀತಿ? ನಮ್ದೇ ಒಂದು ಸರ್ವಿಸ್ ಸೆಂಟರ್ ಇದೆ. ಮಿಷಿನ್ ಅಲ್ಲಿ ಏನೇ ತೊಂದರೆ ಇದ್ರೆ ವಿತ್ ವಾರಂಟಿ, ವಿತೌಟ್ ವಾರಂಟಿನೂ ಕೂಡ ನಾವೇ ನೋಡ್ಬಿಟ್ಟು ಸಪ್ಲೈ ಕೊಡ್ತೀವಿ. ಹೌದೌದು, ಮೆಟೀರಿಯಲ್ ಬೇಕಂದ್ರೆ ಕಳ್ಸಿಕೊಡ್ತೀವಿ. ದೂರ ಆದ್ರೆ ಇಲ್ಲ ನಿಯರ್ ಬೈ ಆದ್ರೆ ಬಂದ್ಬಿಟ್ಟು ತಗೊಂಡು ಹೋಗ್ಬೋದು ಬೇಕಂದ್ರೆ. ಸರ್, ಈಗ ಎಲೆ ಇದು ಎಷ್ಟು ಇಂಚಿಂದ ಎಷ್ಟು ಇಂಚ್ವರೆಗೂ ಡೇ ಸಿಗುತ್ತೆ ನಿಮ್ಮಲ್ಲಿ? ಸರ್, 10, 12, 8, 6 ನಿಮ್ಮಲ್ಲಿ ಸಿಗೋ ಆಳೆಗಳಲ್ಲಿ ಯಾವುದು ವೇಸ್ಟೇಜ್ ಬರ್ದಿದ್ದಂಗೆ ಡೈಗಳು ಸಿಗುತ್ತೆ. ಎಲ್ಲ ಥರದ್ದು ಡೈ? ಎಲ್ಲ ಥರದ ಡೈ ಸಿಗುತ್ತೆ. ಈಗ ಇದು ಅಂದ್ರೆ ಇದು ಈ ಎಲ್ಲ ಥರದ ಡೇಯಲ್ಲಿ ಇದು ಎಲೆಯಲ್ಲಿ ಸ್ವಲ್ಪ ವೇಸ್ಟ್ ಇಲ್ದಂಗೆ ಎಲ್ಲ ಹೊಡ್ಕೊ? ಹೌದೌದು, ಎಲ್ಲ ಯೂಟಿಲೈಸ್ ಆಗುತ್ತೆ. ಎಲ್ಲ ಯೂಟಿಲೈಸ್ ಆಗುತ್ತೆ, ಎಲ್ಲ ಯೂಸ್ ಆಗುತ್ತೆ. ಹೌದು ಸರ್, ಈಗ ಮಿಷಿನರಲ್ಲಿ ಹೇಳಿದ್ರಿ 2-3 ಪಾರ್ಟ್ ಆಗುತ್ತೆ ಅಂತ. ಪ್ರೈಸ್ ಅಂತ ಬಂದಾಗ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್, 110 ಇಂದ ಸ್ಟಾರ್ಟ್ ಮಾಡ್ತೀವಿ. 3 ಡೈ ಮಿಷಿನ್ 110 ಇಂದ ಸ್ಟಾರ್ಟ್. ಬ್ರಾಂಡೆಡ್ ಮೋಟ್ರು, ಯಾವುದು ಕೂಡ ಲೋಕಲ್ ಪ್ರಾಡಕ್ಟ್ ಬಳಸಲ್ಲ. CNC ಮೆಟೀರಿಯಲ್, CNC ಡೈ, ಹೆವಿ ಫ್ರೇಮು ವಿತ್ ವೈರಿಂಗು. ಇವಾಗ ಇದು ಓಲ್ಡ್, ಇದು 4 ವರ್ಷ ಹಳೆ ಮಿಷಿನ್ ಇದು. ಇವಾಗ ನ್ಯೂ ಮಾಡಲ್ ಎಲ್ಲ ವಿತ್ ವೈರಿಂಗ್ ಎಲ್ಲ ಅದರಲ್ಲೇ ಬರ್ತಾ ಇದೆ. ಇದು ಪ್ರಾಡಕ್ಟ್ ಯಾವ್ದೆಲ್ಲ ಬ್ರಾಂಡೆಡ್ ಅಲ್ಲಿ ಉಪಯೋಗಿಸ್ತಾ ಇದ್ದೀರಾ? ಸರ್, ಸಿಲಿಂಡ್ರು, ಡೈಸು, ವಾಲ್ಗಳು, ರೆಗ್ಯುಲೇಟ್ರು, ಇಂಡಿಕೇಟರ್ ಬ್ರಾಂಡೆಡೇ ಬಳಸ್ತಾ ಇದೀವಿ. ಯಾವ್ದು ಬೇಕಾದ್ರೂ ನೀವು ಗೂಗಲ್ ಚೆಕ್ ಮಾಡಿ ಒರಿಜಿನಲ್ ಡೂಪ್ಲಿಕೇಟ್ ನೋಡ್ಬಿಟ್ಟೆ ತಗೊಳ್ಳಿ. ಯಾವುದು ಲೋಕಲ್ ಸ್ಪೇರ್, ಚೈನಾ ಮೇಡ್ ಯಾವುದು ಏನು ಬಳಸ್ತಾ ಇಲ್ಲ. ಎಲ್ಲ ಬ್ರಾಂಡೆಡೇ ಬಳಸ್ತಾ ಇದೀವಿ. ಎಲ್ಲಿ ಬೇಕಾದ್ರೂ ಸಿಗುತ್ತೆ ಪ್ರಾಡಕ್ಟು, ಆ ಥರ ಪ್ರಾಡಕ್ಟೇ ಬಳಸ್ತಾ ಇರೋದು ನಾವು.
ಸರ್ ಈಗ ಮೋಟ್ರ್ ಅಂತ ಬಂದಾಗ ಇದು ಯಾವ್ಯಾವೆಲ್ಲ ಮೋಟ್ರು 3 ಫೇಸು 2 ಫೇಸು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಹೌದು ಸರ್. ಈಗ ಮನೇಲೆ ಕೆಲಸ ಮಾಡ್ಕೊಂಡು ಇರೋಂಥವ್ರು ಸಿಂಗಲ್ ಫೇಸು, ತೋಟದ ಮನೆಗಳಲ್ಲಿ ಇರೋಂಥವ್ರಿಗೆಲ್ಲ ಸಿಂಗಲ್ ಫೇಸು, ಇಂಡಸ್ಟ್ರಿಯಲ್ ಕಡೆ ಇರೋರಿಗೆಲ್ಲ 3 ಫೇಸು. ಅವ್ರಿಗೆ ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ಸಪ್ಲೈ ಕೊಡ್ತೀವಿ. ಕಸ್ಟಮೈಸ್ ಮಾಡ್ಕೊಡ್ತೀವಿ. ಹೌದು, ವಿತ್ ಬ್ರಾಂಡೆಡ್ ಮೋಟ್ರ್ ಕೊಡ್ತೀವಿ. ಈಗ ಪಂಪ್ ಅಂತ ಬಂದಾಗ ಯಾವ ಬ್ರ್ಯಾಂಡ್ ಪಂಪ್ ಎಲ್ಲ ಕೊಡ್ತಾ ಇದ್ದೀರಾ ಸರ್? ಟಾರ್ಕು, ಯುಕೇನು, ಬಾಸು, ತುಂಬ ಬ್ರ್ಯಾಂಡ್ಗಳಿದ್ದಾವೆ. ಕಸ್ಟಮರ್ ಯಾವ್ದು ಕೇಳ್ತಾರೆ ಅದನ್ನು ಕೊಡೋಣ. ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಕೊಡ್ತೀವಿ. ವಾರಂಟಿ ಸಿಗುತ್ತೆ ಪಂಪ್ಗೂ ಕೂಡ 6 ತಿಂಗಳು ವಾರಂಟಿನೂ ಸಿಗುತ್ತೆ. ಒರಿಜಿನಲ್ ಬ್ರಾಂಡೆಡ್ ಬಳಸೋದು. ಸರ್ ಈಗ ವೈರಿಂಗ್ ಅಂತ ಬಂದಾಗ ವೈರಿಂಗ್ ಯಾವ ರೀತಿ ಇದು ಮಾಡಿದ್ದೀರಾ ಸರ್? ಈಗ ಹಳೆ ಮಿಷಿನ್ಗಳಿಗೆಲ್ಲ 1000 ರೂಪಾಯಿ ಖರ್ಚು ಮಾಡಿ ಆ ಥರ ಹಿಂದೆಗಡೆಲ್ಲ ಮಾಡ್ಕೊಬೇಕಾಗುತ್ತೆ ಎಕ್ಸ್ಟ್ರಾ ವಿಡಿಯೋದಲ್ಲಿರೋ ಥರ. ಬಟ್ ಈಗೆಲ್ಲ ಮಿಷಿನಲ್ಲೇ ಬಂದಿದೆ, ವಿತ್ ಮಿಷಿನಲ್ಲೇ ಬಂದಿರೋದ್ರಿಂದ ನಿಮ್ಗೆ ಯಾವುದಕ್ಕೂ ಏನೂ ತೊಂದರೆ ಇರಲ್ಲ. ಯಾವುದು ತೊಂದರೆ ಇರಲ್ಲ. ಹೌದು, ಎಲ್ಲ ಇದರಲ್ಲಿ ಮಿಷಿನಲ್ಲೇ ಬಂದಿರುತ್ತೆ. ಇದು ರಾ ಮೆಟೀರಿಯಲ್ಸು ಹಂಗೆ ಇದು ಪ್ಲೇಟಸ್ಸು ಇದನ್ನ ಯಾವ ರೀತಿ ಮೇಲೆ ಹೇರಳವಾಗಿ ನಮ್ಮ ಗುಪ್ಪಿ ತಾಲೂಕಲ್ಲಿ ಹೇರಳವಾಗಿ ಸಿಗೋದ್ರಿಂದ ರಾ ಮೆಟೀರಿಯಲ್ ಕೂಡ ನಾವೇ ಸಪ್ಲೈ ಕೊಡ್ತೀವಿ. ಪ್ಲೇಟು ನಾವೇ ಬೈಬ್ಯಾಕ್ ಮಾಡ್ತೀವಿ. ತುಂಬಾ ಜನ ಲೋನ್ ಕೇಳ್ತಾ ಇದ್ದಾರೆ. ಹೌದು, ಆ ಲೋನ್ ಏನಾದರೂ ಫೆಸಿಲಿಟಿ ಮಾಡ್ಕೊಡ್ತಾ ಇದ್ದಾರೆ ಸರ್. ಅವ್ರದ್ದು ಸಿಬಿಲ್ಲೇ ಚೆನ್ನಾಗಿದ್ರೆ ಅವ್ರ ಗೌರ್ಮೆಂಟಿಂದ ಸಬ್ಸಿಡಿ ಸ್ಕೀಮ್ಗಳು ಬೇಕಂದ್ರೆ ನಮ್ಮ ಕಡೆಯಿಂದ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ನಾವು ಕೊಡ್ತೀವಿ. ಒಂದು ಕೊಟೇಶನ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ನಮ್ಮ ಕಡೆಯಿಂದ ಏನು ಬೇಕೋ ಅನಿವಾರ್ಯ ಬ್ಯಾಂಕಲ್ಲಿ ಅವ್ರದ್ದು ಇದ್ದು ಏನು ಹೇಳ್ರಿ, ಅವ್ರ ಸಿಬಿಲ್ ಚೆನ್ನಾಗಿದ್ದು ಲೋನ್ ಆಗಿಲ್ಲ ಅಂದ್ರೆ ನಾವು ಬಂದು ಮಾತಾಡ್ತೀವಿ. ಲೋನ್ ಅಪ್ರೂವಲ್ ಮಾಡ್ಸೋಕೆ ನಾವು ಪ್ರಯತ್ನ ಪಡ್ತೀವಿ. ಸರಿನಾ? ಎಲ್ಲ ನೀವೇ ಮಾಡ್ಕೊ? ಹೌದು, ನಾವು ಮಾಡ್ತೀವಿ. ಇಲ್ಲ ಅವ್ರಿಗೆ ಲೋಕಲ್ ಫೈನಾನ್ಸಲ್ಲಿ ನಾಳೆನೇ ಲೋನ್ ಬೇಕಂದ್ರೆ ಅವ್ರ ಸಿಬಿಲ್ ಚೆನ್ನಾಗಿದ್ರೆ ನಾವೇ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಂಡು ಮಿಷಿನ್ ಕೊಡ್ತೀವಿ. ಅವ್ರ ಕೈಲಿ ಎಷ್ಟಿದೆ ಅಷ್ಟರಲ್ಲಿ ಮಿಕ್ಕಿದ ಲೋನ್ ಮಾಡಿಸ್ಬಿಟ್ಟು ಕೊಡೋ ಜವಾಬ್ದಾರಿ ನಮ್ಮದು. ನೀವು ಇದು ಲೋನ್ ಮೇಲೆ ಹಂಗಾದ್ರೆ ಈಗ ಅವರು ಪೇಮೆಂಟ್ ಡೌನ್ ಪೇಮೆಂಟ್ ಅಂತ ಇಂತಿಷ್ಟು ಒಂದು ಮಾಡಿ ಮಿಕ್ಕಿದ್ದು ಲೋನ್ ಮಾಡಿ ಕೊಡ್ತೀವಿ. ಹೌದು. ಈಗ ಇನ್ಸ್ಟಾಲೇಷನ್ ಈಗ ಕೆಲವರು ಒಬ್ರು ಗೊತ್ತಿರಲ್ಲ, ಹೊಸಬ್ರು ಬರ್ತಾರೆ, ಇದು ಅಡಿಕೆ ತಟ್ಟೆ ಮಿಷಿನ್ ಹಾಕ್ಬೇಕು ಅಂತ ಬರ್ತಾರೆ. ಅವರಿಗೆ ಯಾವ ರೀತಿ ಇನ್ಸ್ಟಾಲೇಷನ್ ಟ್ರೈನಿಂಗ್ ಇದನ್ನೆಲ್ಲ ಯಾವ ರೀತಿ? ಸರ್, ಇಲ್ಲೇ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನಾವು ಬೆಳಿಗ್ಗೆ ಪ್ರೊಡಕ್ಷನ್ ಮಾಡ್ತೀವಿ. ನಮ್ಮಲ್ಲೂ ನುರಿತ ತಜ್ಞರಿದ್ದಾರೆ. ಅವ್ರ ಹತ್ರನೇ ಟ್ರೈನಿಂಗ್ ಕೊಡಿಸಿ ವ್ಯವಹಾರ ಎಲ್ಲ ಕಲಿಸ್ಬಿಟ್ಟೆ ಆಚೆ ಕಳ್ಸೋದು ನಾವು. ಈಗ ಸ್ಪೇರ್ಸು ಅಂತ ಬಂದಾಗ ಸ್ಪೇರ್ಸು ಸರ್ವಿಸ್ ಯಾವ ರೀತಿ ಕೊಡ್ತಾ ಇದೆ? ಕರ್ನಾಟಕದಿಂದ ಸರ್ವಿಸ್ ನಮ್ದೇ ಸರ್ವಿಸ್ ಸೆಂಟರ್ ಇದೆ. ಇನ್ನೆಲ್ಲೂ ಕೂಡ ಕರ್ನಾಟಕದಲ್ಲಿ ಸರ್ವಿಸ್ ಸೆಂಟರ್ ಇಲ್ಲ. ನೀವೆಲ್ಲೇ ಚೆಕ್ ಮಾಡ್ಕೊಂಡ್ ಬನ್ನಿ. ನಾವು ಕೂಡ ಮಿಷಿನ್ಗೆಲ್ಲ ನಾನೇ ಸರ್ವಿಸ್ ಸೆಂಟರ್ ಇದೆ ನಂದೇನೆ. ನಾನೇ ಎಲ್ಲ ಕಡೆ ಸರ್ವಿಸ್ ಕೊಡೋದು. ಟೆಕ್ನಿಷಿಯನ್ ಬಂದು ನಾನೇ ಟೆಕ್ನಿಷಿಯನ್, ನಾನೇ ಮ್ಯಾನುಫ್ಯಾಕ್ಚರರು. ನಾವು ಕಸ್ಟಮೈಸ್ ಪಾರ್ಟಿಗೆ ಯಾವ ತರ ಬೇಕೋ ಆ ತರ ನಾನು ಸಪ್ಲೈ ಕೊಡೋದು. ನಿಮ್ಗೆ ಇದೇ ತರ ಮಿಷಿನ್ ಬೇಕು, ಇದೇ ತರ ಬೇಕಂದ್ರೆ ಅದೇ ತರ ಮಾಡಿಸ್ಕೊಡ್ತೀನಿ. ಅದೇ ತರ ಮಾಡ್ಕೊಡಿ. ಹೌದು, ಇದು ಈ ಮಿಷಿನ್ ಅಂತ ಹೇಳ್ತಾ ಇದ್ದೀನಲ್ಲ, ಎಸ್ಪೆಷಲಿ ಇಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಅಂತ ಇರೋದು ನೇಪಾಳಿ ಫ್ಯಾಮಿಲಿಗಳು. ಈ ತರ ಮಿಷಿನ್ ನೇಪಾಳಿ ಫ್ಯಾಮಿಲಿಗಳಿಗೆಲ್ಲ ಫೇವ್ರೇಟು. ಬೇಕಂದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಕೇಳಿ ನೋಡಿ. ಆಮೇಲೆ ಒಂದು ನೇಪಾಳಿ ಫ್ಯಾಮಿಲಿ ಕೆಲಸ ಮಾಡ್ತಾ ಇರೋ ಕಡೆ 99% ಇದೇ ಮಿಷಿನ್ ಇರೋದು. 1% ಮಾತ್ರ ಬೇರೆ ಕಡೆ ಮಿಷಿನ್ ಇದೆ. ಈ ಮಿಷಿನ್ ಇಷ್ಟು ಅವಲಂಬಿತರಾಗಿದೆ ಅಂದ್ರೆ ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಅವ್ರು ಅಲ್ಲಿಂದ ಇಲ್ಲಿ ಕೂಲಿ ಮಾಡಕ್ ಬಂದಿರೋರು. ಪ್ಲೇಟು ಮಿಷಿನ್ ಚೆನ್ನಾಗಿಲ್ಲ ಅಂದ್ರೆ ಒಂದು ದಿನ ಕೂಡ ಫ್ಯಾಮಿಲಿ ಉಳಿಯಲ್ಲ. ಇದೇ ಮಿಷಿನ್ ಬೇಕು ಅಂತ ರೆಫರೆನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮಿಷಿನ್ ಚೆನ್ನಾಗಿರೋದಕ್ಕೋಸ್ಕರ ರೆಫರೆನ್ಸ್ ಮಾಡ್ತಾ ಇರೋದು. ಸರ್, ಥ್ಯಾಂಕ್ ಯು ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.